ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 20 ಮೈತ್ರೇಯ ವಿದುರ ಸಂವಾದ. ಇದರಿಂದ 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 31. ಗೂಹಂತಿಂ ವ್ರೀಡಯಾತ್ಮಾನಂ ನೀಲಾಲಕವರೂಥಿನೀಂ ಉಪಲಭ್ಯಾಸುರ ಧರ್ಮ ಸರ್ವೇ ಸಮ್ಮುಮುಹುಃ ಸ್ತ್ರಿಯಂ. ಅನುವಾದ: ವಿದುರನೇ, ಕಪ್ಪು ಕೂದಲಿನಿಂದ ಅಲಂಕೃತಳಾದ ಅವಳು ನಾಚಿಕೆಯಿಂದ ಎಂಬಂತೆ ಬಚ್ಚಿಟ್ಟುಕೊಂಡಳು. ಆ ತರುಣಿಯನ್ನು ನೋಡಿ ಅಸುರರೆಲ್ಲರೂ ಕಾಮೋದ್ರಿಕ್ತರಾಗಿ ಮೋಹಪರವಶರಾದರು. ಶ್ಲೋಕ 32. ಅಹೋ ರೂಪಮಹೋ ಧೈರ್ಯಮಹೋ ಅಸ್ಯಾನವಂ ವಯಃ ಮಧ್ಯೆ ಕಾಮಯಾಮಾನ ನಾಮ ಕಾಮೇವ ವಿಸರ್ಪತಿ. ಅನುವಾದ: ದಾನವರು ಅವಳನ್ನು ಪ್ರಶಂಸಿಸಿದರು. ಓ, ಎಂತಹ ಸೌಂದರ್ಯ, ಎಂತಹ ಅಪೂರ್ವ ಆತ್ಮಸಂಯಮ, ಎಂತಹ ಕುಸುಮಿತ ಯೌವನ! ನಾವೆಲ್ಲರೂ ಅವಳಿಗಾಗಿ ಕಾಮತಪ್ತರಾಗಿ ಹಂಬಲಿಸುತ್ತಿರುವಾಗ ನಮ್ಮ ನಡುವೆ ಇರುವ ಇವಳು ತಾನು ಮಾತ್ರ ಕಾಮವಿಲ್ಲದವಳಂತೆ ಸಂಚರಿಸುತ್ತಿದ್ದಾಳೆ. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಬ್ರಹ್ಮ ತ್ಯಾಗ ಮಾಡಿದಂತಹ ಶರೀರ ಹಗಲು ರಾತ್ರಿಗಳು ಸಂಧಿಸುವಂಥ ರಜೋಗುಣವನ್ನು ಉದ್ದೀಪನೆ ಮಾಡುವಂಥ ಸಮಯವಾದ ಸಂಧ್ಯಾ ಪ್ರಕಾಶದ ರೂಪವನ್ನು ತಗೊಳ್ಳುತ್ತೆ. ಸ್ವಭಾವದಿಂದ ರಾಜಸರಾದಂತಹ ಅಸುರರು ರಜೋಗುಣಕ್ಕೆ ವಶರಾಗಿ ಅದನ್ನು ಒಬ್ಬ ಕನ್ಯೆ ಅಂತ ಅವರು ತಿಳ್ಕೊಳ್ತಾರೆ. ಅವಳ ಪಾದಕಮಲಗಳು ಗೆಜ್ಜೆಯ ನಾದದಿಂದ ಅನುರಣಿತವಾಗ್ತಾ ಇತ್ತು. ಕಣ್ಣುಗಳು ಮೊತ್ತಿನಿಂದ ವಿಶಾಲವಾಗಿತ್ತು. ಅವಳ ಜಗನಗಳು ಸೊಗಸಾದ ವಸ್ತ್ರದಿಂದ ಆವೃತವಾಗಿತ್ತು. ಅದರ ಮೇಲೆ ಅವಳು ಒಡ್ಯಾಣವನ್ನು ತೊಟ್ಕೊಂಡಿದ್ಲು. ಆಮೇಲೆ ಅವಳ ಸ್ತನಗಳು ಒಂದಕ್ಕೊಂದು ಕೂಡ್ಕೊಂಡು ತುಂಬಿಕೊಂಡಿತ್ತು. ಮತ್ತು ಅವಳಿಗೆ ಒಂದು ಸುಂದರವಾದಂತಹ ಮೂಗಿತ್ತು, ಹಲ್ಲುಗಳಿದ್ವು. ಅವಳ ತುಟಿಯ ಮೇಲೆ ಒಂದು ಮಂದಹಾಸ ನಲಿತಾ ಇತ್ತು. ಅವಳು ಅಸುರರ ಕಡೆ ಒಂದು ಸರಿ ಸರಸದ ನೋಟವನ್ನು ಬೀರ್ತಾಳೆ ಅನ್ನೋದನ್ನು ತಿಳ್ಕೊಂಡಿದ್ವಿ. ಈಗ ಈ ಶ್ಲೋಕದಲ್ಲಿ ಹೇಳ್ತಾರೆ, ವಿದುರನೇ, ಕಪ್ಪು ಕೂದಲಿನಿಂದ ಅಲಂಕೃತಳಾಗಿದ್ದಂಥ ಅವಳು ನಾಚಿಕೆ ಬರ್ತಾ ಇದೆಯೇನೋ ಅನ್ನೋ ರೀತಿ ಅವಳು ಬಚ್ಚಿಟ್ಕೊಳ್ತಾಳೆ. ಆ ತರುಣಿಯನ್ನು ನೋಡಿದ ತಕ್ಷಣ ಅಸುರರೆಲ್ಲರೂ ಕೂಡ ಕಾಮೋದ್ರಿಕ್ತರಾಗಿ ಅವರು ಮೋಹ ಪರವಶರಾಗ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳು ಏನು ಹೇಳ್ತಾರೆ ಈ ವಿಷಯದ ಬಗ್ಗೆ ಅಂತ ತಿಳ್ಕೊಳ್ಳೋಣ. ದಾನವರು ಮತ್ತು ದೇವತೆಗಳ ನಡುವಣ ವ್ಯತ್ಯಾಸವೇನೆಂದರೆ, ಒಬ್ಬ ಸುಂದರ ಸ್ತ್ರೀಯು ದಾನವರ ಮನಸ್ಸನ್ನು ಬಹು ಸುಲಭವಾಗಿ ಆಕರ್ಷಿಸುತ್ತಾಳೆ. ಆದರೆ ಅವಳು ಒಬ್ಬ ದೈವಿ ಪುರುಷನ ಮನಸ್ಸನ್ನು ಹಾಗೆ ಆಕರ್ಷಿಸಲಾರಳು. ದೈವಿ ಪುರುಷನು ಜ್ಞಾನ ಪ್ರಪೂರ್ಣನಾಗಿರುತ್ತಾನೆ, ಅದೇ ಅಸುರಿ ವ್ಯಕ್ತಿಯು ಅಜ್ಞಾನಮಯನಾಗಿರುತ್ತಾನೆ. ಇಲ್ಲಿ ಗುರುಗಳು ದಾನವರಿಗೂ ಮತ್ತು ದೇವತೆಗಳಿಗೆ ಏನು ವ್ಯತ್ಯಾಸ ಇದೆ ಅಂತ ಹೇಳ್ತಾ ಇದ್ದಾರೆ. ದಾನವರು ಮತ್ತು ದೇವತೆಗಳ ಮಧ್ಯೆ ಇರುವಂಥ ವ್ಯತ್ಯಾಸ ಏನಪ್ಪ ಅಂತಂದರೆ, ಒಬ್ಬ ಸುಂದರವಾಗಿರುವಂಥ ಸ್ತ್ರೀ ಒಬ್ಬ ದಾನವನ ಮನಸ್ಸನ್ನು ಬಹಳ ಸುಲಭವಾಗಿ ಆಕರ್ಷಣೆ ಮಾಡಬಹುದು. ಆದರೆ ಅವಳು ಒಬ್ಬ ದೈವಿ ಪುರುಷನ ಮನಸ್ಸನ್ನು ಆಕರ್ಷಣೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ ಅಂತಂದರೆ, ಆ ದೈವಿ ಪುರುಷನಲ್ಲಿ ಜ್ಞಾನ ಪೂರ್ಣವಾಗಿರುತ್ತೆ. ಅವನು ಕಂಪ್ಲೀಟು ಜ್ಞಾನಮಯವಾಗಿರ್ತಾನೆ. ಅದೇ ಒಬ್ಬ ಅಸುರಿ ವ್ಯಕ್ತಿ ಅಜ್ಞಾನಮಯವಾಗಿರ್ತಾನೆ. ಮಗು ಹೇಗೆ ಸುಂದರವಾದ ಬೊಂಬೆಯಿಂದ ಆಕರ್ಷಿತವಾಗುತ್ತದೆಯೋ ಹಾಗೆ ಒಬ್ಬ ದಾನವನು ಕಡಿಮೆ ಬುದ್ಧಿಶಕ್ತಿಯುಳ್ಳವನು ಮತ್ತು ಅಜ್ಞಾನಿಯೂ ಆಗಿರುವುದರಿಂದ ಭೌತಿಕ ಸೌಂದರ್ಯದಿಂದ ಆಕರ್ಷಿತನಾಗಿ ಕಾಮವಶನಾಗುತ್ತಾನೆ. ಈಗ ಒಂದು ಮಗು ಏನು ಮಾಡುತ್ತೆ, ಯಾರಾದರೂ ಆಗಿರಲಿ, ಒಂದು ಅದಕ್ಕೆ ಆಟದ ಸಾಮಾನು ತೋರಿಸ್ಬಿಡ್ತು ಅಂತಂದರೆ ಅದು ಫುಲ್ಲು ಆಕರ್ಷಣೆಗೊಳಗಾಗ್ಬಿಡುತ್ತೆ. ಅವ್ರು ಹೇಳಿದ್ರೆ ಅವ್ರ ಹತ್ರನೇ ಹೊರಟೋಗ್ಬಿಡುತ್ತದು. ಯಾಕೆ? ಮಗುಗೆ ಇನ್ನೂ ಬುದ್ಧಿ ಬೆಳೆದಿರೋದಿಲ್ಲ, ಜ್ಞಾನ ಇನ್ನೂ ಬೆಳೆದಿರೋದಿಲ್ಲ, ಅದಕ್ಕೋಸ್ಕರ. ಅದೇ ರೀತಿ ಒಬ್ಬ ದಾನವ ಕೂಡ ಕಡಿಮೆ ಬುದ್ಧಿಶಕ್ತಿ ಮತ್ತು ಅಜ್ಞಾನಿ ಆಗಿರೋ ಕಾರಣದಿಂದ ಭೌತಿಕ ಸೌಂದರ್ಯ ಏನಿದೆಯೋ ಅದಕ್ಕೆ ಆಕರ್ಷಿತನಾಗಿ ಕಾಮಕ್ಕೆ ವಶನಾಗ್ತಾನೆ. ದೇವತಾ ಪುರುಷನು ವಸ್ತ್ರಾಲಂಕೃತಳಾದ, ಆಭರಣಭೂಷಿತಳಾದ, ಉನ್ನತ ವಕ್ಷಸ್ಥಳ, ಉಚ್ಚ ಜಗನಗಳು, ಸುಂದರ ನಾಸಿಕ ಮತ್ತು ಅಂದವಾದ ಮೈಬಣ್ಣ ಇರುವ ಈ ಹೆಣ್ಣು ಮಾಯೆ ಎಂಬುದನ್ನು ತಿಳಿದಿರುತ್ತಾನೆ. ಅಂದರೆ ಒಂದು ಹೆಣ್ಣನ್ನು ಯಾರು ನಮ್ಮನ್ನು ಆಕರ್ಷಣೆ ಮಾಡ್ತಾರೋ ಅದನ್ನು ಮಾಯೆ ಅಂತ ಅವರಿಗೆ ಗೊತ್ತಿರುತ್ತೆ, ದೇವತಾ ಪುರುಷರಿಗೆ.
ಅದೇ ದಾನವರಿಗೆ ಗೊತ್ತಿರೋದಿಲ್ಲ, ಯಾಕಂದರೆ ಅವರಲ್ಲಿ ಬುದ್ಧಿನೂ ಕಡಿಮೆ ಇರುತ್ತೆ ಮತ್ತು ಜ್ಞಾನದ ಅಭಾವ ಇರೋ ಕಾರಣದಿಂದ ಈ ಭೌತಿಕ ಸೌಂದರ್ಯಕ್ಕೆ ಅವರು ಆಕರ್ಷಿತರಾಗ್ತಾರೆ. ಅದೇ ದೇವತಾ ಮನುಷ್ಯರು ಏನು ಮಾಡ್ತಾರೆ, ವಸ್ತ್ರಾಲಂಕೃತಳಾಗಿ ಆಭರಣಗಳನ್ನೆಲ್ಲ ತೊಟ್ಕೊಂಡು ನೋಡೋದಕ್ಕೆ ತುಂಬ ಸುಂದರವಾದಂಥ ಒಂದು ಮುಖ ಇದ್ದರೂ ಕೂಡ, ಮೈಬಣ್ಣ ಇದ್ದರೂ ಕೂಡ ಈ ಹೆಣ್ಣು ಮಾಯೆ ಅನ್ನೋದು ಅವನಿಗೆ ಗೊತ್ತಿರುತ್ತೆ. ಒಂದು ಹೆಣ್ಣು ಪ್ರದರ್ಶಿಸಬಹುದಾದ ಚೆಲುವು ಕೇವಲ ರಕ್ತ ಮಾಂಸಗಳ ಸಂಯೋಜನೆಯದು ಮಾತ್ರ. ಶ್ರೀ ಶಂಕರಾಚಾರ್ಯರು ರಕ್ತ ಮಾಂಸಗಳ ಪ್ರಭಾವದ ಆಕರ್ಷಣೆಗೆ ಒಳಗಾಗಬಾರದೆಂದು ಎಲ್ಲ ಜನರಿಗೂ ಬುದ್ಧಿವಾದ ಹೇಳಿದ್ದಾರೆ. ಅಂದರೆ ಒಂದು ಹೆಣ್ಣು ಅಂತಂದರೆ ಅದು ರಕ್ತ ಮಾಂಸದಿಂದ ತುಂಬಿರುವಂಥ ಶರೀರ ಅಲ್ವಾ, ಅದನ್ನು ತಾನೇ ಅವಳು ತೋರಿಸ್ಕೊಳ್ಳೋದಕ್ಕಾಗೋದು. ಆದರೆ ಶಂಕರಾಚಾರ್ಯರು ಏನು ಹೇಳಿದ್ದಾರೆ, ಈ ರಕ್ತ ಮಾಂಸಗಳ ಪ್ರಭಾವದ ಆಕರ್ಷಣೆಗೆ ಒಳಗಾಗಬಾರದು ಅಂತ ಎಲ್ಲ ಜನರಿಗೂ ಕೂಡ ಅವರು ಬುದ್ಧಿವಾದವನ್ನು ಹೇಳಿದ್ದಾರೆ. ಅವರ ಭಜಗೋವಿಂದಮ್ಮಲ್ಲಿ ತುಂಬ ಚೆನ್ನಾಗಿ ಅದನ್ನೆಲ್ಲ ವರ್ಣನೆ ಮಾಡಿದ್ದಾರೆ ಅವರು. ಅದನ್ನು ಕೇಳಿದಾಗ ನಮಗೆ ಗೊತ್ತಾಗುತ್ತೆ. ಈ ಒಂದು ಪ್ಲೇಲಿಸ್ಟಲ್ಲೇ ಭಜಗೋವಿಂದಂ ಬಗ್ಗೆನೂ ಕೂಡ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಅದರ ಅರ್ಥ ಹೇಳಿದ್ದೀನಿ. ಅದರಲ್ಲಿ ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಶಂಕರಾಚಾರ್ಯರು. ಸೊ ಅದನ್ನು ಬೇಕಾದರೂ ನೀವು ಕೇಳ್ಬೋದು. ಆಧ್ಯಾತ್ಮಿಕ ಬದುಕಿನ ಸಹಜ ಸೌಂದರ್ಯಕ್ಕೆ ಮರುಳಾಗಬೇಕೆಂದು ಅವರು ಹೇಳಿದ್ದಾರೆ. ವಾಸ್ತವಿಕ ಸೌಂದರ್ಯವೆಂದರೆ ಕೃಷ್ಣ ಮತ್ತು ರಾಧೆಯರದು. ರಾಧೆ ಮತ್ತು ಕೃಷ್ಣರ ಚೆಲುವಿನಿಂದ ಆಕರ್ಷಿತರಾದವರು ಈ ಭೌತಿಕ ಜಗತ್ತಿನ ಮಿಥ್ಯಾ ಸೌಂದರ್ಯದಿಂದ ಆಕರ್ಷಿತರಾಗಲು ಸಾಧ್ಯವಿಲ್ಲ. ಅದೇ ಒಬ್ಬ ದಾನವನಿಗೂ ಮತ್ತು ದೇವತಾ ಪುರುಷನಿಗೂ ಅಥವಾ ಭಕ್ತನಿಗೂ ಇರುವ ವ್ಯತ್ಯಾಸ. ಶಂಕರಾಚಾರ್ಯರು ಮಾಂಸ ಮತ್ತು ರಕ್ತಕ್ಕೆ ಅವರು ಆಕರ್ಷಣೆಗೆ ಒಳಗಾಗಬಾರ್ದು, ಅದರ ಬದಲಾಗಿ ಆಧ್ಯಾತ್ಮಿಕ ಬದುಕಿನ ಸಹಜವಾದಂತಹ ಒಂದು ಸೌಂದರ್ಯ ಇರುತ್ತಲ್ಲ ಅದಕ್ಕೆ ಮರಳಾಗಬೇಕು ಅಂತ ಹೇಳಿದ್ದಾರೆ. ವಾಸ್ತವಿಕವಾಗಿ ಸೌಂದರ್ಯ ಅಂತಂದರೆ ಏನು, ಕೃಷ್ಣ ಮತ್ತು ರಾಧೆ ಇಬ್ಬರದ್ದು ಇದೆಯಲ್ಲ ಅದು ನಿಜವಾದ ಸೌಂದರ್ಯ. ರಾಧೆ ಮತ್ತು ಕೃಷ್ಣರ ಚೆಲುವಿನಿಂದ ಆಕರ್ಷಿತರಾಗಿರುವಂಥವ್ರು ಈ ಒಂದು ಭೌತಿಕ ಜಗತ್ತಿನ ಯಾವುದೇ ಸೌಂದರ್ಯಕ್ಕೆ, ಅದೆಲ್ಲ ಮಿಥ್ಯಾ ಸೌಂದರ್ಯ ಅಂತ ಅವ್ರಿಗೆ ಗೊತ್ತಿರುತ್ತೆ, ಅದಕ್ಕೆ ಆಕರ್ಷಿತರಾಗೋದಕ್ಕೆ ಸಾಧ್ಯ ಇಲ್ಲ. ಒಬ್ಬ ದಾನವನಿಗೂ ಒಬ್ಬ ದೇವತಾ ಪುರುಷನಿಗೂ ಅಥವಾ ಭಕ್ತ ಅಂತಲೂ ಹೇಳ್ಬೋದು, ಅವ್ರಿಗಿರುವಂಥ ವ್ಯತ್ಯಾಸ ಅಂತಂದರೆ ಇದೇನೆ. ಏನು, ಅವರು ಮಿಥ್ಯಾ ಸೌಂದರ್ಯಕ್ಕೆ ಮರಳಾಗ್ತಾರೆ ಯಾರು, ದಾನವರು. ಆದರೆ ದೇವತಾ ಪುರುಷರು ಅದಕ್ಕೆ ಮರಳಾಗೋದಿಲ್ಲ ಅನ್ನೋದೇ ಇದರ ವ್ಯತ್ಯಾಸ. ಇನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ದಾನವರು ಅವಳನ್ನು ಪ್ರಶಂಸೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಸಂಧ್ಯಾ ಸಮಯ ಇದೆಯಲ್ಲ ಅದನ್ನು ಒಂದು ಹೆಣ್ಣು ಅಂತ ಅವರು ತಮಗೆ ತಾವೇ ಊಹೆ ಮಾಡಿಕೊಂಡು ಆ ಸೌಂದರ್ಯವನ್ನು ಈಗ ಪ್ರಶಂಸೆ ಮಾಡ್ತಾ ಇದ್ದಾರೆ. ಆಹಾ, ಎಂಥ ಸೌಂದರ್ಯ ಅಪ್ಪ, ಎಂಥ ಅಪೂರ್ವವಾದಂತಹ ಒಂದು ಆತ್ಮ ಸಂಯಮ, ಎಂಥ ಒಂದು ಕುಸುಮಿತವಾದಂತಹ ಯೌವನ. ಅಂದರೆ ಈಗಲೇ ಹರಳ್ತಾ ಇರುವಂಥ ಹೂ ಹೇಗಿರುತ್ತೋ ಆ ರೀತಿಯ ಯೌವನ. ನಾವೆಲ್ಲರೂ ಕೂಡ ಅವಳಿಗೋಸ್ಕರ ಕಾಮತಪ್ತರಾಗಿ ಹಂಬಲಿಸ್ತಾ ಇದ್ದೀವಿ. ಆದರೆ ನಮ್ಮ ನಡುವೆನೇ ಇರುವಂಥ ಇವಳು ಮಾತ್ರ ಕಾಮವೇ ಇಲ್ಲದ ಹಾಗೆ ಅವಳು ಸಂಚಾರ ಮಾಡ್ತಾ ಇದ್ದಾಳಲ್ಲ, ನಮಗೆ ಯಾಕೆ ಇಷ್ಟೊಂದು ಕಾಮ ಬರ್ತಾ ಇದೆ, ಅವಳಿಗೆ ಯಾಕೆ ಆ ರೀತಿ ಇದ್ದಾಳೆ ಅಂತ ಅಂದ್ಬಿಟ್ಟು ಅವರು ಅಂದ್ಕೊಳ್ತಾ ಇದ್ದಾರೆ. ಅಂದರೆ ಅವಳಿಗಷ್ಟು ಸೌಂದರ್ಯ ಇದೆ, ನಮಗಿಷ್ಟೊಂದು ಕಾಮ ಆಸಕ್ತಿ ಬರ್ತಾ ಇದೆ, ಅವಳು ಮಾತ್ರ ಏನೂ ಕಾಮನೇ ಇಲ್ಲದೆ ಆರಾಮಾಗಿ ಓಡಾಡ್ಕೊಂಡಿದ್ದಾಳಲ್ಲ ಅಂತಂದ್ಬಿಟ್ಟು ಇವರು ಯೋಚನೆ ಮಾಡ್ತಾ ಇದ್ದಾರೆ. ಮುಂದುವರೆದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.